ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಮನುಷ್ಯ ದಿನಪೂರ್ತಿ ಆಕ್ಟಿವ್ ಆಗಿರಬೇಕು, ಅವನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವನ ದೇಹಕ್ಕೆ ಆಹಾರದ ಅವಶ್ಯಕತೆ ಅನ್ನೋದು ಅತ್ಯಗತ್ಯವಾಗಿ ಇರುವಂಥದ್ದು. ಆಹಾರವನ್ನು ತೆಗೆದುಕೊಂಡಾಗ ಅದರಿಂದ ಬಿಡುಗಡೆ ಆಗುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಹೀರಿಕೊಂಡಾಗ ಅದರಿಂದ ನಮಗೆ ಎನರ್ಜಿ ಅನ್ನೋದು ಸಿಗುತ್ತೆ. ಎನರ್ಜಿ ಅನ್ನೋದು ನಮ್ಮ ದೇಹಕ್ಕೆ ಸಿಕ್ಕಾಗ ನಾವು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಆದರೆ ನಾವಿಲ್ಲಿ ಆಹಾರವನ್ನು ತಿನ್ನೋದ್ರಿಂದ ಎನರ್ಜಿ ಸಿಗುತ್ತೆ ಅನ್ನೋದು ಸರಿ. ಆದರೆ ಎಷ್ಟು ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಬೇಕು, ಎಷ್ಟು ಪ್ರಮಾಣದ ಆಹಾರ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು, ಎಲ್ಲ ರೀತಿಯ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯುತ್ತೆ, ಯಾವುದೇ ರೀತಿ ತೊಂದರೆ ಆಗದೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ಕಷ್ಟ ಆಗದೆ ಇರುವ ರೀತಿಯಲ್ಲಿ ನಾವು ಎಷ್ಟು ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಳೋದ್ರೆ ಸರಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ದಿನನಿತ್ಯ ಒಬ್ಬ ಮನುಷ್ಯ ಒಂದು ದಿನನಿತ್ಯ ಎಷ್ಟು ಕೆಲಸವನ್ನ ಮಾಡ್ತಾನೆ, ಅವನ ದೇಹದಲ್ಲಿ ಎಷ್ಟು ಕ್ಯಾಲೋರಿ ಅನ್ನೋದು ಖರ್ಚಾಗುತ್ತೆ, ಅದರಿಗಿಂತ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನ ತೆಗೆದುಕೊಳ್ಬೇಕು. ಅವಾಗಲೇ ಅವನು ತಿಂದಿರುವ ಆಹಾರ ಅವನ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗೋದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳು ಎದುರಾಗದೇ ಇರುವಂಥದ್ದು. ಅಕಸ್ಮಾತ್ ನಾವು ನಮ್ಮ ದೇಹಕ್ಕೆ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ದಿನನಿತ್ಯ ಚಟುವಟಿಕೆಗಳಿಗಿಂತ ಹೆಚ್ಚಿನ ಪ್ರಮಾಣದ ಆಹಾರವನ್ನು ತಿಂದಾಗ ನಮ್ಮ ದೇಹದಲ್ಲಿ ಕ್ಯಾಲೋರಿ ಖರ್ಚು ಅನ್ನೋದು ಕಡಿಮೆ, ಆಹಾರವನ್ನು ಹೆಚ್ಚಿನದಾಗಿ ತೆಗೆದುಕೊಂಡಾಗ, ಹೆಚ್ಚು ಕ್ಯಾಲೋರಿಯನ್ನು ತೆಗೆದುಕೊಂಡಾಗ ನಮ್ಮ ಜೀರ್ಣಕ್ರಿಯೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಸರಿಯಾಗಿ ಕೆಲಸ ಮಾಡಲ್ಲ. ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ, ನಾವು ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ, ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ಬಿಡುಗಡೆ ಆಗದೇ ಇದ್ದಾಗ ನಮಗೆ ಯಾವುದೇ ರೀತಿ ಎನರ್ಜಿ ಅನ್ನೋದು ಸಿಗಲ್ಲ. ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಸಂಬಂಧಪಟ್ಟಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣದ ಸಮಸ್ಯೆ, ಹೊಟ್ಟೆ ಉಬ್ಬರದ ಸಮಸ್ಯೆ, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ. ಅದೇ ರೀತಿ ಈ ಒಂದು ಆಹಾರ ಪದಾರ್ಥಗಳಲ್ಲಿರುವ ತ್ಯಾಜ್ಯ ಪದಾರ್ಥಗಳು, ಹೊರಗಡೆ ಹೋಗಬೇಕಾಗಿರುವಂತಹ, ಸರಿಯಾದ ಸಮಯಕ್ಕೆ ಹೊರಗಡೆ ಹೋಗಬೇಕಾಗಿರುವಂತಹ ತ್ಯಾಜ್ಯ ಅನ್ನೋದು ನಮ್ಮ ದೇಹದಲ್ಲಿ ಸಂಗ್ರಹ ಆಗ್ತಾ ಹೋಗಿ ಅದು ಒಂದು ಕಲ್ಮಶದ ರೂಪದಲ್ಲಿ, ವಿಷಕಾರಿ ಪದಾರ್ಥಗಳ ರೂಪದಲ್ಲಿ ಮಾರ್ಪಾಟಾಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕೂಡ ಸಂಗ್ರಹ ಆಗ್ತಾ ಹೋಗುತ್ತೆ. ನಾವು ತಿಂದಿರುವ ಆಹಾರ ಪದಾರ್ಥ ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗ್ತಾ ಹೋಗುತ್ತೆ, ನಮಗೆ ಯಾವುದೇ ರೀತಿ ಎನರ್ಜಿಯನ್ನು ಕೊಡಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಕ್ಯಾಲೋರಿ ಖರ್ಚು, ನಮ್ಮ ದಿನನಿತ್ಯ ನಾವು ಎಷ್ಟು ಕೆಲಸವನ್ನ ಮಾಡ್ತೀವಿ, ನಮ್ಮ ದೇಹ ಎಷ್ಟು ಶ್ರಮಿಸುತ್ತೆ, ಅದಕ್ಕಿಂತ ಕಡಿಮೆ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ, ನಮ್ಮ ತೂಕದ ಹೆಚ್ಚಳಕ್ಕೆ ಇದು ಅನುವು ಮಾಡಿ ಕೊಡೋದಿಲ್ಲ. ಇವತ್ತು ನಾನು ಈ ಒಂದು ಆಹಾರವನ್ನ, ಹೆಚ್ಚಿನ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ತಾ ಬಂದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳು, ಕೆಟ್ಟ ಕೊಬ್ಬಿನ ಪದಾರ್ಥಗಳು, ನಮ್ಮ ಜೀರ್ಣಕ್ರಿಯೆಯನ್ನು ಸರಿ ಮಾಡ್ಕೊಳ್ಬಹುದಾದಂತಹ ಒಂದು ಮನೆಮದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೆ ಯಾರಾದರೂ ಈ ತಪ್ಪನ್ನ ಮಾಡಿದ್ರೆ, ಅವರ ದೇಹ, ಯಾರಾದರೂ ಮನೆಯಲ್ಲೇ ಕುಳಿತುಕೊಂಡಲ್ಲೇ ಕೆಲಸ ಮಾಡುವಂಥವರು, ಅವರ ದೇಹವನ್ನ ಹೆಚ್ಚು ಶ್ರಮಿಸದೇ ಇರುವಂಥವರು, ಅವರು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಕೊಡ್ತಾ ಬಂದು ಅವರ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಸರಿಯಾಗಿ ನಡೀತಾ ಇರೋದಿಲ್ಲ, ಅವರ ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿರೋದಿಲ್ಲ, ಅವರ ದೇಹದಲ್ಲಿ ಆಲ್ರೆಡಿ ವಿಷಕಾರಿ ಪದಾರ್ಥಗಳು ಸಂಗ್ರಹ ಆಗಿರುತ್ತೆ. ಇಂಥ ಎಲ್ಲ ಸಮಸ್ಯೆಗಳು, ಆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ, ಇಂಥ ಸಮಸ್ಯೆಗಳು ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಅವರ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬಿನ ಅಂಶವನ್ನು ಕರಗಿಸಿಕೊಳ್ಳುವ ಮುಖಾಂತರ ಅವರ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ತಿಳಿಸ್ತಾ ಇರುವ ಈ ಒಂದು ಮನೆಮದ್ದು ಅನ್ನೋದು ಅವರ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು, ಕೆಟ್ಟ ತ್ಯಾಜ್ಯ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ, ಅವರ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನು ಕರಗಿಸುವ ಮುಖಾಂತರ, ಅವರ ದೇಹದಲ್ಲಿರುವ ಹೆಚ್ಚಿನ ನೀರಿನ ಅಂಶವನ್ನ, ವಾಟರ್ ರಿಟೆನ್ಷನ್ ಅಂತ ಹೇಳಿ ಕರಿತೀವಿ, ಹೆಚ್ಚಿನ ನೀರಿನ ಅಂಶವನ್ನ ಹೊರಗಡೆ ಹಾಕುವ ಮುಖಾಂತರ ಅವರ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ. ಅವರ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವ ಮುಖಾಂತರ ಅವರ ಒಂದು ಡಯಾಬಿಟಿಸ್ ಕಂಟ್ರೋಲ್ಗೆ, ಹೆಚ್ಚು ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇದ್ರೆ ಅದನ್ನ ಒಂದು ಕಂಟ್ರೋಲ್ಗೆ ತರೋದಕ್ಕೆ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಒಂದು ಮನೆಮದ್ದು. ಹಾಗೆ ಅವರ ದೇಹವನ್ನ ಹೈಡ್ರೇಟ್ ಆಗಿ ಇರಿಸ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುವಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಮನೆಮದ್ದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅದನ್ನ ಹೇಗೆ ತಯಾರಿಸಬೇಕು, ಅದರಲ್ಲಿ ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಮನೆಮದ್ದನ್ನು ತಯಾರಿಸೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಅಥವಾ ಕೊರಿಯಂಡರ್ ಲೀವ್ಸ್.
ಕೊತ್ತಂಬರಿ ಸೊಪ್ಪು ನಾವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂತಹ ಒಂದು ಪದಾರ್ಥ. ಪರಿಮಳಯುಕ್ತವಾಗಿರುವಂಥದ್ದು, ಹಾಗೆ ಆಹಾರದ ರುಚಿಯನ್ನು ಹೆಚ್ಚಿಸುವಂಥದ್ದು, ನಮ್ಮ ಆರೋಗ್ಯಕ್ಕೂ ಕೂಡ ಒಂದು ಅಗತ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ಕೊತ್ತಂಬರಿ ಸೊಪ್ಪು. ಹಸಿರೆಲೆ ತರಕಾರಿಗಳು, ಹಸಿರು ಸೊಪ್ಪು ಅಂದರೆ ಎಂಥವರಿಗೂ ಕೂಡ ಆರೋಗ್ಯಕ್ಕೆ ಒಂದು ಅತ್ಯುತ್ತಮವಾದ ಪ್ರಯೋಜನವನ್ನು ಕೊಡುವಂಥದ್ದು, ಆರೋಗ್ಯಕಾರಿ ಅಂಶಗಳನ್ನು ಹೊಂದಿರುವಂಥದ್ದು. ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಬಳಸೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ನಾನು ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರನ್ನು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಈ ಥರ ಕುದಿಯೋದಕ್ಕೆ ಶುರುವಾದಾಗ ನಾನು ತೆಗೆದುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಆ ನೀರಲ್ಲಿ ನಾನು ಹಾಕ್ತಾ ಇದ್ದೀನಿ. ನೀರಿಗೆ ಹಾಕಿದ ತಕ್ಷಣ ಇದು ಚೆನ್ನಾಗಿ ಕುದಿಬೇಕು, ಆ ನೀರಲ್ಲಿ ಬಾಯ್ಲ್ ಆಗಬೇಕು. ನೀರಿನ ಕಲರ್ ಚೇಂಜ್ ಆಗುತ್ತೆ, ಆ ಕೊತ್ತಂಬರಿ ಸೊಪ್ಪಿನಲ್ಲಿರುವ ಸಾರಾಂಶ ಎಲ್ಲವೂ ಕೂಡ ನೀರಿನ ಜೊತೆ ಬೆರೆಯುತ್ತೆ. ಆವಾಗ ನಾನು 1 ಚಮಚದಷ್ಟು ಜೀರಿಗೆ ಅಥವಾ ಕ್ಯೂಮಿನನ್ನು ಸೇರಿಸಿದ್ದೀನಿ. ಜೀರಿಗೆಯನ್ನು ಸೇರಿಸಿದ್ರಿಂದ ಕೊತ್ತಂಬರಿ ಸೊಪ್ಪಿನಲ್ಲಿರುವ ಎಲ್ಲ ಪೋಷಕಾಂಶಗಳು ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್, ಆಸಿಡಿಟಿ, ಮಲಬದ್ಧತೆ ಈ ರೀತಿಯ ಸಮಸ್ಯೆಗಳಿಂದ ರಿಲೀಫ್ ಆಗೋದಕ್ಕೂ ಕೂಡ ಈ ಒಂದು ಜೀರಿಗೆ ಸಹಾಯ ಮಾಡುವಂಥದ್ದು. ಇದನ್ನು ನಾವು ಒಂದು 2-3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಕುದಿಸಿದ ನಂತರ 1.5 ಲೋಟದ ನೀರು 1 ಗ್ಲಾಸ್ ಬರೋ ತನಕ ಇದನ್ನ ಒಂದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದಾಗ ಆ ಒಂದು ನೀರು ಒಂದು ಮನೆಮದ್ದು ಅನ್ನೋದು ಒಂದು ಔಷಧೀಯ ಗುಣಗಳನ್ನು ಪಡ್ಕೊಳ್ತಾ ಇದೆ ಅಂತ ಅರ್ಥ. ಆವಾಗ ನೀವು ಅದರ ಫ್ಲೇಮನ್ನು ಆಫ್ ಮಾಡಿದ್ರೆ ಒಂದು ಉಗುರು ಬೆಚ್ಚಗೆ ಆದಮೇಲೆ ನೀವು ಇದನ್ನು ಒಂದು ಲೋಟ ಅಥವಾ ಗ್ಲಾಸಿಗೆ ಶೋಧಿಸ್ಕೊಂಡು ಇದನ್ನು ಕುಡಿತಾ ಬರುವಂಥದ್ದು. ಈ ಒಂದು ಮನೆಮದ್ದನ್ನು, ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ಇದರಲ್ಲಿ ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಅನ್ನೋದು ನಮ್ಮ ದೇಹದಲ್ಲಿ ಇರುವಂತಹ ಸಂಗ್ರಹವಾಗಿರುವಂತಹ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ನೀರಿನ ಮುಖಾಂತರ, ನೀರಿನ ರೂಪದಲ್ಲಿ ಹೊರಗಡೆ ಹಾಕುತ್ತೆ. ನಮ್ಮ ಮೂತ್ರಪಿಂಡದಲ್ಲಿ ನೀರಿನ ಉತ್ಪಾದನೆಯನ್ನು ಹೆಚ್ಚಿಸುವ ಮುಖಾಂತರ ಮೂತ್ರಪಿಂಡದ ಕಲ್ಲುಗಳಿದ್ರೆ, ಕಿಡ್ನಿ ಸ್ಟೋನ್ ಇದ್ದರೆ ಆ ಒಂದು ಸ್ಟೋನನ್ನು ಹೊರಗಡೆ ಹಾಕೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ದಿನೇ ದಿನೇ ಸಂಗ್ರಹವಾಗಿರುವಂತಹ ಕೊಬ್ಬಿನ ಅಂಶದ ಪದಾರ್ಥಗಳನ್ನು ಕರಗಿಸುವ ಮುಖಾಂತರ ಅದನ್ನು ಕೂಡ ನಮ್ಮ ದೇಹದಿಂದ ಟಾಕ್ಸಿನ್ಸ್ ರೂಪದಲ್ಲಿ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹವನ್ನು ಒಂದು ಕೊಬ್ಬಿನ ಮುಕ್ತವಾಗಿರಿಸುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹವನ್ನು ಆ್ಯಕ್ಟಿವ್ ಆಗಿರಿಸೋದಕ್ಕೆ, ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ, ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಈ ಒಂದು ಕೊತ್ತಂಬರಿ ಸೊಪ್ಪಿನ ನೀರು ಅನ್ನೋದು ಸಹಕಾರಿ ಆಗುವಂಥದ್ದು. ನೋಡಿದ್ರಲ್ವಾ ಈ ಒಂದು ಮನೆಮದ್ದನ್ನು ಹೇಗೆ ತಯಾರಿಸೋದು ಅಂತ ಹೇಳಿ. ತುಂಬಾ ಸಿಂಪಲ್ ಆದ ವಿಧಾನದಲ್ಲಿ ಕೇವಲ 2 ಪದಾರ್ಥಗಳಿಂದ ಇದನ್ನು ತಯಾರಿಸಿಕೊಳ್ಳುವಂಥದ್ದು. ಇದನ್ನು ನೀವು ತಯಾರಿಸಿಕೊಂಡು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿರುವ ಹೆಚ್ಚಿನ ನೀರಿನ ಅಂಶವನ್ನು, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ನೀರಿನ ಅಂಶವನ್ನು ಹೊರಗಡೆ ಹಾಕುವ ಮುಖಾಂತರ ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳನ್ನು ಒಂದು ರಿಲೀಫ್ ಮಾಡೋ ಮುಖಾಂತರ ನಮ್ಮ ದೇಹವನ್ನು ಒಂದು ಹೈಡ್ರೇಟ್ ಆಗಿರಿಸೋ ಮುಖಾಂತರ ಹೀಗೆ ನಾನಾ ರೀತಿಯಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಅನ್ನು ನೀಡುವಂಥದ್ದು ಈ ಒಂದು ಗ್ಲಾಸ್ ಡ್ರಿಂಕ್ ಅಂತ ಹೇಳ್ತೀನಿ. ಇದರಲ್ಲಿ ಹಾಕಿರುವಂಥದ್ದು ಕೊರಿಯಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು. ಇದು ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ ಪದಾರ್ಥ, ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಕರಗುವಿಕೆಗೆ, ಕೊಬ್ಬಿನಾಂಶದ ಸುಡುವಿಕೆಗೆ ಒಂದು ಉತ್ತಮವಾದ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಇದನ್ನ ನೀವು 1 ವಾರದಿಂದ 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದ್ರಿಂದ, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾ ಬರೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿಯ ಕಡೆ ಗಮನ ಕೊಡಿ. ಒಳ್ಳೆಯ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ, ಒಳ್ಳೆಯ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಬನ್ನಿ. ಅಂದರೆ ದಿನನಿತ್ಯ ನಿಮ್ಮ ಕ್ಯಾಲರಿ ಎಕ್ಸ್ಪೆಂಡಿಚರ್ ಅನ್ನೋದು ಹೆಚ್ಚಿನದಾಗಿರಲಿ. ವಾಕಿಂಗ್, ಎಕ್ಸಸೈಸ್ಗಳನ್ನು ಮಾಡೋ ಮುಖಾಂತರ ನಿಮ್ಮ ಬಾಡಿಯನ್ನು ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ. ಹಾಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡೀರಿ. 3-4 ಲೀಟರ್ ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ, ನೀರಿನ ಅವಶ್ಯಕತೆ. ಅಷ್ಟು ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಇದೆಲ್ಲದರ ಒಂದು ನಿಯಮಗಳನ್ನು ಪಾಲಿಸೋದ್ರ ಜೊತೆಯಲ್ಲಿ ನೀವು ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ತುಂಬ ಬೇಗದಲ್ಲಿಯೇ ನಿಮ್ಮ ತೂಕದ ಇಳಿಕೆಗೆ ಇದು ಸಹಕಾರಿಯಾಗುತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಬೋದು, ನಿಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡ್ಕೊಳ್ಬೋದು. ನಿಮ್ಮ ದೇಹದಲ್ಲಿ ನಡೆಯುವಂತಹ ಎಲ್ಲ ಚಯಾಪಚಯ ಕ್ರಿಯೆ ವೇಗವನ್ನು ಚೆನ್ನಾಗಿ ಇರಿಸ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ಸಹಾಯ ಮಾಡುವಂಥದ್ದು.
ಹಾಗೆ ಇದನ್ನ ಯಾರಾದರೂ ತೆಗೆದುಕೊಳ್ಬಾರ್ದಾ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಬೇಡ, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನು ತೆಗೆದುಕೊಳ್ತಾ ಇರುವಂತವರು, ವೃದ್ಧರು, ಇವರಿಷ್ಟು ಜನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ಆರಾಮಾಗಿ ತೆಗೆದುಕೊಳ್ಬಹುದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೇ ಇರುವ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನ, ನಿಮ್ಮ ತೂಕವನ್ನ ಹತೋಟಿಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ಸಹಾಯ ಮಾಡುವಂಥದ್ದು. ಖಂಡಿತ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.